ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯ. DK ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಮಾಡುವಲ್ಲಿ ಎಡುತ್ತಾ ಇದ್ದಾರೆ. ಯಾಕೆ ಅನಗತ್ಯ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸುಧಾ ಅವರ ಆತ್ಮೀಯರು ಹೌದು, ಕೃಷ್ಣ ಬೈರೇಗೌಡರು ಅವ್ರಿಗೆ ಅವು ಪೂರ್ತಿಯಾಗಿ ಬೆಂಗಳೂರು ಕೊಟ್ಬಿಡ್ರಿ ಸಾಹೇಬ್ರ, ಅದು ಒಳ್ಳೇದಲ್ವಾ? ಒಳ್ಳೆ ಆಡಳಿತಗಾರ ಮತ್ತು ಒಂದಂತ ಎಲ್ಲ ಗೊತ್ತಿರಬೇಕಿಲ್ಲ. ಸ್ವತಃ DK ಅವರು ಹಿಡ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ರಾಜಕಾರಣಿ ದುಡ್ಡು ಹೊಡಿಲಾರದು ಇವತ್ತು ಅಧಿಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್ ಥಿಂಕ್. ಇದು ಇವತ್ತು ಎಚ್ ಸಿ ಮಾದೇವಪ್ಪನವರು, ಅವ್ರ ಸಂಬಂಧಿಕರು, ಅವ್ರ ಮಗ ಭ್ರಷ್ಟದಾರ, ಪಾರ್ಟಿಗೆ ಏನು ಮಾಡಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಹೈಕಮಾಂಡ್ ಮಾತಾಡ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯರು ಒತ್ತಡ ತಂದರೂ ಸಹಿತ ಬೇಡ ಅವರ ಅನ್ನುವಂಥ ಮಾತುಗಳು ಆಗಿದಾವೆ, ಸುದ್ದಿಗಳು ಇದ್ದಾವೆ. ಅದು ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ. ಆದರೆ ಇಲ್ಲಿ ಯಾವ ರಾಜಕಾರಣಿ ಇಲ್ಲಿ ಏನಂತೀವಿ ನೆಪೋಟಿಸಮ್, ಸ್ವಹಿತಾಸಕ್ತಿ, ಕುಟುಂಬ ರಾಜಕಾರಣ ಮಾಡೋದಿಲ್ಲ, ದುಡ್ಡು ಹೊಡಿಲ್ಲ ಅನ್ನೋದ್ರು ಒಬ್ಬರು ಇದ್ದಾರೆ ಇಲ್ಲಿ ಯಾರಾದರೂ? ಅದನ್ನು ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಅನಗತ್ಯ ಸಮಸ್ಯೆ. ಈಗ ಮುಖ್ಯವಾಗಿ ಬೇಕಾಗಿದ್ದು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರೂ ಗಾಂಧಿನೂ ಇಲ್ಲ, ಇಲ್ಲಿ ಯಾರೂ ಉನ್ನತ ಮಟ್ಟ ಚಿಂತಕರು ಇಲ್ಲ, ಯಾರು ಲೋಹಿಯ ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಇಲ್ಲಿ ಬರೋದು ರಾಜಕೀಯಕ್ಕೆ ಎದಕ್ಕಪ್ಪ ಅಂದ್ರೆ ದುಡ್ಡು ಹಾಕೋದು, ದುಡ್ಡು ತಕ್ಕೊಡೋದು. ಇದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂಥ ಪ್ರಸಂಗದಲ್ಲ ಅವ್ರ ಬಗ್ಗೆ ಒಂದಿಷ್ಟು ಹೇಳಿಕೆ ಕೊಟ್ಟು ಹೈಕಮಾಂಡ್ ಮುಂದೆ ಏನೋ ಮಾಡಿದರೆ ಅದು ಸಿದ್ದರಾಮಯ್ಯ ಒಪ್ಪೋದು ಸಣ್ಣ ಕೂಸುನೂ ಅಲ್ಲ. ಮತ್ತು ಅದೇ ಕಾರಣ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಓಡಾಡ್ತಾ ಇರ್ತಾರೆ, ಪಾರ್ಟಿ ಫಂಡು ಅದು ಇದು ಮಾಡ್ತಾ ಇರ್ತಾರೆ. ಅವರು ಮಾಡಿದ್ರೆ ಇಲ್ಲಂತಲ್ಲ. ಎಚ್ ಸಿ ಮಾದೇವಪ್ಪನವರು ಇರ್ಬೋದು, ಒಂದಿಷ್ಟು ಹೆಚ್ಚು ಕಡಿಮೆ ಕೊಟ್ಟಿರ್ಬೋದು ಅವ್ರ ಪಾರ್ಟಿಗೆ, ಅವ್ರು ಕೊಡೋದಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವ ರಾಜಕೀಯ ಪಕ್ಷನೂ ಪೊಲಿಟಿಕಲ್ ಏನಂದ ಪಾರ್ಟಿಗಳಿದ್ದಾವೆ, ಆ ಪಾರ್ಟಿ ಫಂಡ್ ಇಲ್ಲದೆ ಯಾವ ಪಕ್ಷನೂ ಹಿಡಿಯೋದಿಲ್ಲ. ಹೀಗಾಗಿ ಆ ವಿಷಯ ಬಗ್ಗೆ, ಆದರ್ಶದ ಬಗ್ಗೆ ಮತ್ತದ್ರ ಬಗ್ಗೆ ಏನೋ ಚರ್ಚೆ ಮಾಡಿಕೊಂಡು ಅವ್ರನ್ನ ತೆಗೆದು ಹಾಕುವಂಥದ್ದು ಅಥವಾ ಒಟ್ಟಿಗೆ ಅವ್ರಿಗೆ ಈ ಒಂದು ಮಂತ್ರಿ ಕೊಳ್ಳಾರಂಥ ಸ್ಥಿತಿ ನಿರ್ಮಾಣ ಮಾಡೋದ್ರಿಂದ ಇವತ್ತು ಜಮೀರ್ ಅಹಮದ್ ಖಾನ್ರ ಮುಸ್ಲಿಮರಾಗಿರ್ಬೋದು, ಅದೇ ಕಾಲಕ್ಕೆ ಎಚ್ ಸಿ ಮಾದೇವಪ್ಪನವರ ದಲಿತರಾಗಿರ್ಬೋದು, ಅವರೆಲ್ಲರೂ ಇವತ್ತು ನಮ್ಮವ್ರು ಕೊಡಬೇಕಪ್ಪ, ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತ ಸ್ಲೋಗನ್ ಆಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾರ್ಟಿ ವಿರೋಧವಾಗಿ DK ವಿರೋಧವಾಗಿ ಎಲ್ಲ ಧ್ವನಿ ಎದ್ದು ಬರ್ತಾ ಇದೆ ನೋಡ್ರಿ. ಆರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಆಗಲೇ ಕೊಟ್ಟಿದ್ದು ಮುಗಿದೋಗ್ಬಿಟ್ಟಿತ್ತು, ಬೇಡ ಇದು ಕೃಷ್ಣ ಬೈರೇಗೌಡರಿಗೆ ಕೊಟ್ರಿ. ಕೃಷ್ಣ ಬೈರೇಗೌಡರಿಗೆ BDA ಮತ್ತು ಇನ್ನೊಂದು ಕೊಟ್ಬಿಟ್ಟಿದ್ರೆ ಮುಗಿದೋಗ್ಬಿಡೋದಿತ್ತು. ಸಮಸ್ಯೆಗಳನ್ನ ಯಾಕೆ ಹೇಳ್ಕೊತಾ ಇದ್ದೀನಿ? ನಿಮ್ಗೆ ಟೈಮ್ ಇಲ್ಲ. DK ಶಿವಕುಮಾರ್ ಅವರ 2028ರಲ್ಲಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀರಿ. ಆದರೆ ಈಗ ಹೊಂಟಿದ್ದು ಈಗಾಗಲೇ ಹೋಯಿತು, ವಾರ 2 ವಾರ 3 ವಾರ ಈಗ ಹೋಗ್ತದೆ. ಎಲ್ಲದ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಏನೋ ಒಂದಿಷ್ಟು ಘೋಷಣೆ ಮಾಡಿದಿರಿ, 56,000 ತೊಗೊಳ್ತೀನಿ ಅಂತ. ಎಲ್ಲಿ ತೊಗೊಳ್ತಾ ಇದ್ದೀರಿ? ಅದರ ಕಡೆ ಲಕ್ಷ್ಯ ಇರಬೇಕಾಗಿದ್ದು. ಇಲ್ಲಿ ಯಾರೋ ಬರಲಿ ಹೋಗಲಿ ಮುಖ್ಯ ಅಲ್ಲ, ಅವ್ರಿಗೆ ಕೆಲಸ ತೊಗೊಳೋದು ಮುಖ್ಯ ಇರ್ತದೆ. ಆ ದಿಶೆಯಲ್ಲೇ ಒಂದಿಷ್ಟು ಕೊಟ್ಟು ತೊಗೊಳ್ಳೋದು. ಹೇಗೋ ಒಂದು ಒಳ್ಳೆ ಜಾಲನಡಿಯನ್ನು ಇಟ್ರಿ. ಸತೀಶ್ ಜಾರಕಿಹೊಳಿ ಅವರನ್ನು ಒಳಗೆ ತೊಗೊಂಡ್ರಿ, ಒಂದು ಖಾತೆ ಕೊಟ್ರಿ, ಆಯ್ತು. ಅವ್ರಿಗೊಂದು ಏನೋ ಇಲ್ಲಪ್ಪ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಕೊಟ್ಟಿಲ್ಲ ಅನ್ನೋಕ್ಕಿದ್ರು ಏನೋ ಒಂದು ಅದಪ್ಪ ಅದು ಅವರು ಸಮಾಧಾನ ಮಾಡ್ಕೊಂಡು ತಮ್ಮ ಉದ್ಯೋಗ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ರಿಗೆ ಮತ್ತು ಅದೇ ಕಾಲಕ್ಕೆ ಮಹದೇವಪ್ಪನವ್ರಿಗೆ ಸಿದ್ದರಾಮಯ್ಯ ಬೆಂಬಲಿಸಿದಂಥವ್ರು ಒಂದಿಷ್ಟು ದೂರ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರಿ. ಅತಿ ಕಠೋರವಾಗಿ ಸಿದ್ದರಾಮಯ್ಯನವರು ನಮ್ಮ ಪರಮೇಶ್ವರ ಬೆಂಬಲ ನಿಂತಾಗ ಉಪಮುಖ್ಯಮಂತ್ರಿ ಮಾಡಿದಿರಿ. ಇವೆಲ್ಲ ಏನಪ್ಪ ಅಂತಂದ್ರೆ ನಿಮ್ಮ ಸಹಜ ಮಾಡುವಂಥವೆಲ್ಲ ಇವು ಕೆಲಸಗಳು. ಯಾಕಂದ್ರೆ ನಿಮಗೆ ಬೇಕಾಗಿದ್ದು ಮುಖ್ಯಮಂತ್ರಿ ಪದವಿ ಸಿಕ್ತು, ಖುಷಿ ಪಡ್ಬೇಕಾದ್ರೆ ಸಣ್ಣ ವಯಸ್ಸಲ್ಲಿ ತೊಗೊಂಡಿದ್ರಿ. ಆದರೆ ಗೆದ್ದು ಬರಬೇಕಾದ್ರೆ ನಾನಾ ಮುಂದಿನ 20 ಜನರು CM ಮತ್ತಿಗೆ ಹೇಳೋ ಅವಶ್ಯಕತೆ ಇತ್ತಾ? ಅದ್ರ ಅವಶ್ಯಕತೆ ಅದನ್ನ ಅಂತ. ಯಾಕಂದ್ರೆ ಸಹಜವಾಗಿ ನಿಮ್ಮ ವಿರೋಧಗಳು ಅಲ್ಲಿ ಎದ್ದು ಬಿಡ್ತಾರೆ ಅವರು, ನಾವು ಇದ್ದೀವಪ್ಪ ಅಂತೇಳಿ. ಸಹಜವಾಗಿ ಪಾರ್ಟಿಯಲ್ಲಿ ಬ್ಯಾಲೆನ್ಸ್ ತಪ್ಪಿದ ಆಗ ನೀವೇನು ಮಾಡೋಕ್ಕೆ ಸಾಧ್ಯದ? ಸಮಯವಿಲ್ಲ ನಿಮ್ಗೆ. 5 ವರ್ಷ ಪೂರ್ತಿ ಅದಪ್ಪ ಏನೋ ವರ್ಕ್ ಮಾಡ್ತೀನಿ ಅಂತೇಳಿ. ಮತ್ತು ಇದರ ಕೆಲವೊಬ್ರು ಏನೋ ಸಪೋರ್ಟ್ ಹಿಂದೆ ತಗೊಂಡ್ರು ಮಾಡಿದ್ರು, ಮತ್ತೇನೋ ಗದ್ದಲ ಮಾಡಿದರೆ ಮತ್ತು ನಿಮ್ದು ಅತಂತ್ರ ಮತ್ತು ತಿಕ್ಕಾಟದಲ್ಲಿ ಹೋದ್ರಪ್ಪ ಅಂದರೆ 2022ರಲ್ಲೇ ಗೆಲ್ಲುವುದಂತ ಇನ್ನೂ ಅಸಾಧ್ಯ ಆಗ್ತದೆ. ಸಪೋಸ್ ಏನಾದರೂ ಈ ಗದ್ದಲದೊಳಗೆ ಸರ್ಕಾರ ಬಿದ್ದು ಹೋಯ್ತಪ್ಪ ಅಂತಂದ್ರೆ ಬೀಳುವುದಿಲ್ಲ ಆ ಮಾತು ಬೇರೆ, ಬೀಳುವುದಿಲ್ಲ ಅನ್ನೋದು ಬೇರೆ ಮಾತು. ಅದು ಬಿದ್ದರೆ ಅದು ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ನಿಮ್ಮ ವಿರೋಧಿಗಳು ನೀವು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಅವ್ರನ್ನ ತೆಗೆದುಕೊಂಡು ಕೆಲಸ ಮಾಡಿಸ್ಬೇಕಾಗ್ಯದ. ನಿಮಗೆ ಮುಖ್ಯ ಏನಪ್ಪ, ಈ 2 ವರ್ಷದೊಳಗೆ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ, ಜನರ ಸೇವೆ ಮಾಡ್ತೀವಿ ಅಂತ ಕೆಲಸ ಮಾಡಿಕೊಂಡು ನೀರಾವರಿ ಯೋಜನೆಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿಲ್ಲ.
ನೀರಾವರಿ ಯೋಜನೆ ಮಾಡಬೇಕಾಗಿದೆ, ಪ್ರತಿಯೊಬ್ಬರಿಗೆ ನೀರು ಸಿಗುವ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಕೊಡಬೇಕಾಗಿದೆ. ಅದಂತ ದೂರದ ಮಧ್ಯ ಕಡೆ ಆಗೋದಿಲ್ಲ ಅಂತ ಗೊತ್ತದ, ಬಟ್ ಅದು ಹೇಳುವ ಪದ್ಧತಿಯಲ್ಲಿ ಹೇಳ್ತಾ ಇದ್ದೀವಿ ನಾವೀಗ. ಅಂದ್ರೆ ಅದೆಲ್ಲ ಬಿಟ್ಟು ಈಗ ಯಾರ್ಯಾದರೂ ಕೊಡಲಿ, ನೀವು ಬೇಕಂತ 2-3 ಮಂದಿಗೂ 4 ಮಂದಿ 5 ಮಂದಿ 10 ಮಂದಿ ಕೊಡ್ರಿ, ಹೆಂಗಿರಬೇಕು ಎಲ್ಲ ಇರಬೇಕು, ಖರೆ ಇಲ್ಲಂತಲ್ಲ. ಅದು ಎಲ್ಲರನ್ನೂ ಬದಲಾವಣೆ ಕೊಟ್ರೆ ಅದು ಹುಚ್ಚು ಸಾಹಸ ಆಗ್ತದೆ, ನಮಗೂ ಯಾರೂ ಮರೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗ ರಾಯರೆಡ್ಡಿ ಅವರಾಗಿರ್ಬೋದು, ಬಸವರಾಜ ರೆಡ್ಡಿ ಒಳ್ಳೆಯ ಅನುಭವಿಸ್ತಿದ್ದಾರೆ, ಅರ್ಥಶಾಸ್ತ್ರನ ಅಭ್ಯಾಸ ಮಾಡಿದವರು, ಬಿ ಆರ್ ಪಾಟೀಲರು ಸೋಷಲಿಸ್ಟ್ ಇದ್ದಾರೆ. ಅಂಥವ್ರೆಲ್ಲ ಕೆಲವು ಅವಕಾಶ ಕೊಡಬೇಕಾಗ್ತದೆ ಅವ್ರಿಗೆ. ಕೊಟ್ಟು ಅದೇ ಸಿದ್ದರಾಮಯ್ಯ ಬೆಂಬಲ ಮಾಡಿದಂಥ ಅವ್ರನ್ನ ಅನ್ನೋ ದೃಷ್ಟಿ ಇಟ್ಕೊಂಡು ಈ ರಾಜಕೀಯ ಮಾಡಿದ್ರೆ ಸಹಜವಾಗಿ ಸಿದ್ದರಾಮಯ್ಯ ಬಣದವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಕಡಿಮೆ ಆಗಿ ಆಗ್ತದೆ. ಅವರೇ 2022 ನಿಮ್ಮನ್ನು ಸೇಮ್ ಮಾಡೋದಕ್ಕೆ ಓಡಾಡಬೇಕು, ಇದು ಮೂಲ ಪ್ರಶ್ನೆ ಆಗ್ತದೆ. ನೋಡ್ರಿ, ನೀವು ಒಂದು ಇದ್ದು ಕೊಟ್ಟರೆ ಅವ್ರನ್ನ ಕೊಡ್ತಾರೆ, ನೀವು ಏನು ಕೊಡಲಿಲ್ಲ ಅಂದ್ರೆ ಅವ್ರು ಏನು ಕೊಡೋದಿಲ್ಲ. ಇದು ಪರಿಸ್ಥಿತಿ. ಕಡೆಗೆ ಹೊರದು ಎಲ್ಲಿ ಬರ್ತದಪ್ಪ? ಕಾಂಗ್ರೆಸ್ ಪಕ್ಷ ಈಗಷ್ಟೇನೋ ನೆಲ ಬಿಟ್ಟು ಮೇಲೆ ಹಿಡಿಯಕತ್ತದ. ಇದು ಭಾಳ ಮಹತ್ವದ. ಈ ದೇಶದಲ್ಲೇ ವಿರೋಧ ಪಕ್ಷಗಳು ಇಲ್ಲಾಗುವ ಸಂದರ್ಭದಲ್ಲೇ ಇಲ್ಲ ಮಾಡ್ತಾ ಇದ್ದಾರೆ. ಇವತ್ತು BJPಗೆ ನಿಮಗೆ ಗೊತ್ತದ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಏನು ನಡೆದದ ಅಂತೇಳಿ ಬಿಟ್ಟು ಹೇಳಬೇಕಾಗಿಲ್ಲ. ನಿಮ್ಮ ರಾಜ್ಯದ ಬೆಲೆ ಆಗ್ಬೇಕಾ DK ಅವರ? ಇದು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಸಂದರ್ಭದ ಸನ್ನಿವೇಶದ. ಈ ಸಂದರ್ಭದಲ್ಲೇ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕೆಲಸ ತೆಗೆದುಕೊಳ್ಳೋದು ಮುಖ್ಯದ. ಯಾವ ಡಿಪಾರ್ಟ್ಮೆಂಟ್ ಕೊಟ್ಟರೆ ಇವ್ರಿಗೆ ಕೆಲಸ ಆಗ್ತದೆ ಏನು ಅಂತೂ ಕೆಲಸಗಳಿಗೆ ಮೂವ್ ಆಗ್ಬೇಕು. ದಿನ ಎದ್ದ ತಕ್ಷಣ ಅವ್ರು ಸಮಾಧಾನ ಮಾಡೋದು, ಇವ್ರು ಸಮಾಧಾನ ಮಾಡೋದು. ರಾಮಲಿಂಗಾರೆಡ್ಡಿ ಅವ್ರು ಸಮಾಧಾನ ಮಾಡಿದ್ರಿ ಅನ್ನೋದ್ರಾಗ ಮತ್ತೆ ಸಮಾಧಾನ ಮಾಡೋದ್ರೊಳಗೆ KH ಮುನಿಯಪ್ಪನವ್ರು ಬರ್ತಾರೆ, ಅವ್ರದ್ದು ಮುಗಿದಪ್ಪ ಅನ್ನೋದು ಕೃಷ್ಣ ಬೈರೇಗೌಡರು ಬರ್ತಾರೆ, ಅವ್ರದ್ದು ಮುಗಿತು ಅನ್ನೋದು HC ಮಾದೇವಪ್ಪನವ್ರದ್ದು ಬರ್ತದೆ, ಅವ್ರದ್ದು ಮುಗಿದಪ್ಪ ಅನ್ನೋದ್ರೊಳಗೆ ಜಮೀರ್ ಅಹಮದ್ ಖಾನ್ರದ್ದು ಬರ್ತದೆ. ಇನ್ನೂ ಎಷ್ಟೋ ಜನ ಬರ್ತಾರೋ ಗೊತ್ತಿಲ್ಲ. ಅದು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು DK ಶಿವಕುಮಾರ್ ಅವರು ಈ ಒಂದು ಅತ್ಯಂತ ಅವರ ಜೀವನದಲ್ಲೇ ಇದು ಭಾಳ ಮಹತ್ವ ತಿರುವು ಪಡೆಯುವಂಥ ಸಮಯ. ಈಗ ತಮ್ಮ ಶಕ್ತಿಯನ್ನು ತೋರಿಸಿ 2 ವರ್ಷ ಭಾಳ ಅಲ್ಲ, ಮುಗಿದೋಗಿಬಿಡ್ತದೆ. ಮತ್ತು ಅದರಲ್ಲೂ ಇನ್ನೂ ಕೆಲಸಗಳು ಭಾಳ ಇದ್ದಾವೆ. ಅದೆಲ್ಲ ನೆನಪಿಟ್ಕೊಂಡು ಕೆಲಸ ಮಾಡಬೇಕಾಗಿದ್ದು DK ಶಿವಕುಮಾರ್ ಅವ್ರದ ಜವಾಬ್ದಾರಿ. ಇಲ್ಲಪ್ಪ ಅಂತಂದ್ರೆ ಸಹಜವಾಗಿ ಅತೃಪ್ತ ಇದ್ದಂಥವ್ರು, ಸ್ವಲ್ಪ ನಾಯಕತ್ವ ಗುಣ, ಒಂದು 5 ಜನರ MLAಗಳು ಆರಿಸ್ತಾರಂಥ ಜನ ಅವ್ರು ನಿಮ್ಮಿಂದ ದೂರ ಸರಿದ್ರೆ ಏನು ಮಾಡ್ತೀರಿ? ಹೈಕಮಾಂಡರು ಎಲ್ಲದಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಿಮಗೆ ಕೊಟ್ಟಿದ್ದಾರೆ, ನೀವು ಬುದ್ಧಿವಂತರಿದ್ದೀರಿ, ಸಂಘಟಕರಿದ್ದೀರಿ, ಒಯ್ತೀರಿ 2028 ಗೆಲ್ಲಿಸ್ತೀರಿ ಅಂತೇಳಿ. ಅವ್ರೇನೋ ಪ್ಲ್ಯಾನ್ ಮಾಡಿದ್ದಾರೆ. ಅದು ಈಗ ಹೊರಡಂಥ ಹಾದಿನದಾರೆ. ಇದು ಅತೃಪ್ತಿ ಅನ್ನುವಂಥದ್ದು ಇದು ಮುಂದಿನ ದಿನಗಳಲ್ಲಿ ನಿಮಗೆ ವೈರಿ ಆಗುವಂಥದ್ದು. ಈ ಎಲ್ಲ ದಿಶೆಯಲ್ಲಿ ಇವತ್ತು DK ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆ ಇಟ್ಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಈ ಒಂದು ಮೂಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೀರಿ ಅಂದರೆ 56,000 ಹುದ್ದೆಗಳಿಗೆ ತುಂಬಿಕೊಳ್ಬೇಕು. ಅದು ತುಂಬಿಕೊಂಡಾಗ ಮಾತ್ರ ನಿಮಗೊಂದು ಹೊಸ ಆಶೆ ಹುಟ್ಟಲಿಕ್ಕೆ ಸಾಧ್ಯದ. ಜನನ ಹೋದ ನಮಗೆ ಕೊಟ್ಟರು ಹೇಳಿದಾಗ ನಡ್ಕೊಂಡ್ರು ಅಂದಂಗೆ ಆಗ್ತದೆ. ಇನ್ನೂ ಆ್ಯಕ್ಚುಲಿ 2.8 ಲಕ್ಷ 2,80,000 ಇವ ಪೋಸ್ಟ್ ಅದಾವೆ, ಹುದ್ದೆಗಳಿದಾವೆ. ಅವೆಲ್ಲ ತುಂಬಿಕೊಳ್ರಿ. ಅದನ್ನು ತುಂಬಿಕೊಂಡ್ರಂತೆ ನಿಶ್ಚಿತವಾಗಿಯೂ ನೆಕ್ಸ್ಟ್ ಎಲೆಕ್ಷನ್ದಲ್ಲೇ ನೀವು ಗೆಲ್ತೀರಿ ಅನ್ನೋದು ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಉದ್ಯೋಗ ಸೃಷ್ಟಿ ಮಾಡೋದು ಜೊತೆಗೆ ಈ ಹೊಂದಾಣಿಕೆ ಅಥವಾ ಅವ್ರನ್ನೆಲ್ಲ ವಿಶ್ವಾಸ ತೆಗೆದುಕೊಂತೀಗ ಹೊಂದಾಣಿಕೆ ಅಂದರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳೋದಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಅವ್ರು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರೆ ಸಹಜವಾಗಿ ಅನಗತ್ಯ ದಿನನಿತ್ಯ ಎದ್ದ ತಕ್ಷಣ ಮುಸ್ಲಿಮರದ್ದು ಜಮೀರ್ ಅಹಮದ್ ಖಾನ್ ಸಲುವಾಗಿ ಹೋರಾಟ, ದಲಿತರದ್ದು HC ಮಾದೇವಪ್ಪನವ್ರ ಸಲುವಾಗಿ ಹೋರಾಟ, ಮುಂದೆ ಹಿಂದುಳಿದವ್ರದ್ದು ಸತೀಶ್ ಅವ್ರ ಸಲುವಾಗಿ ಹೋರಾಟ, ಹೀಗೆ ಹೋರಾಟಾಗಿ ಮನೆಗೆ ನಿಮ್ಮ ಸರ್ಕಾರಕ್ಕೆ ಆಪತ್ತು ಬರೋದಿಲ್ಲ ಯಾರ ಮಾತ್ರ ಇಲ್ಲ. ಮತ್ತು ಅದರಲ್ಲಿ ಇಂಥ ದೋಷಗಳನ್ನು BJPಗೆ ಭಾಳ ಬುದ್ಧಿವಂತರಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ಅವರು ಅದನ್ನು ದೊಡ್ಡದು ಮಾಡಿ ಹೇಳೋದ್ರಲ್ಲಿ ಭಾಳ ಮುಂದೆ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿನ ಈ ನಮ್ಮ HD ಕುಮಾರಸ್ವಾಮಿಗಳು ಪ್ರಬಲವಾದಂಥ ನಿಮ್ಮ ವಿರೋಧಿಗಳಿದ್ದಾರೆ. ಅವರೆಲ್ಲರೂ ಎದುರಿಸಿ ನೀವು ಗೆಲ್ಲಬೇಕಾಗ್ತದೆ 2022 ಚುನಾವಣೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಬೆಂಬಲಿಗರನ್ನು ಆದಷ್ಟು ವಿಶ್ವಾಸ ತೆಗೆದುಕೊಂಡು ನಾವು ನಿಮ್ಮ ಜೊತೆ ಸಿದ್ದರಾಮಯ್ಯರಷ್ಟ ಪ್ರೀತಿ ವಿಶ್ವಾಸದಿಂದ ಇರ್ತೀವಪ್ಪ, ನೀವು ಮಾಡಿರಿ ಕೆಲಸ ಎಲ್ಲರೂ ಕೂಡಿ 2022ರಲ್ಲಿ ಗೆಲ್ಲುವ ಕೆಲಸ ಮಾಡೋಣ ಅಂದ್ರೆ ಹಂಗೆ. ಇಲ್ಲಪ್ಪ ಅಂದ್ರೆ ಈಗ ನಡೆದದ ಇದೇ ಒಬ್ಬರು ಸಮಾಧಾನ ಮಾಡೋದ್ರಾಗ ಮತ್ತೊಬ್ಬ ನಿಂತಿರ್ತಾರೆ. ಹೀಗಾಗಿ ಈಗೇನೋ ಕೃಷ್ಣ ಬೈರೇಗೌಡರನ್ನ ಸಮಾಧಾನ ಮಾಡಿದಿರಿ, ಅವರು ಬಂದು ಮಾಡೋದು ಮಾತಾಡೋದು ಬಾಪ ಅಂತೇಳಿ. ಯಾಕಂತಂದ್ರೆ ಹೈಕಮಾಂಡ್ ಅಂತ ನಿಮ್ಮ ಮೇಲೆ ಒಪ್ಪಿಸಿಬಿಟ್ಟಿದ್ದಾರೆ. ಎಲ್ಲ ಈ ಗೆಲುವಿಗೆ ಈ ಸೋಲಿಗೆ ನೀವೇ ಕಾರಣ ಆಗ್ತೀರಿ ಅನ್ನೋದು ನಿಮಗೆ ನೆನಪಿರಲಿ. ಸೋತರಂತೂ ಇನ್ನು ಮುಂದಿನ ದಿನಗಳಲ್ಲಿ 2022 ನಂತರ ನೀವು ಮರಳಿ ಮತ್ತೆ ಮುಖ್ಯಮಂತ್ರಿ ಆಗುವಂಥದ್ದು ಭಾಳ ದೂರದ ಮಾತು ಅನ್ನೋದನ್ನು ನೆನಪಿಟ್ಕೊಂಡು ಹೆಜ್ಜೆ ಇಟ್ಟರೆ ಭಾಳ ಒಳ್ಳೆಯದು. ಅದೆಲ್ಲ ಬಿಟ್ಕೊಂಡು ಈಗ ನನಗೆಲ್ಲ ಸ್ವರ್ಗ ಸಿಕ್ಕದಪ್ಪ, ಸೇಮ್ ಅದನ್ನ ಯಾರ್ದೇನು ಯಾವಕ್ಕಿದೇನು ನಮ್ಮಲ್ಲಿ ಅಂತಾರೆ. ಹಂಗಾಯ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಇನ್ನೂ ರಾಜಕೀಯ ಬಿಟ್ಟು ಹೊರಗೆ ಹೋಗಿಲ್ಲ.
ಮತ್ತು ಅವರು ಹೋಗೋದು ಇಲ್ಲ ಸುಲಭವಾಗಿ. ಯಾಕಂದ್ರೆ ತಾವಾಯಿತು ತಮ್ಮ ಬೆಂಬಲಿಗರನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಅಹಿಂದ ಮೂಮೆಂಟನ್ನು ಅವರು ಜೀವಂತಿಟ್ಕೊಳ್ತಾ ಎಲ್ಲ ಪ್ರಯತ್ನ ಮಾಡಿದ್ರು, ಎರಡು ಮಾತೇ ಇಲ್ಲ. ಯಾಕಂದ್ರೆ ಅವರ ಜೀವನ ರಾಜಕೀಯದಲ್ಲಿ ಬಂದಿದ್ದರೆ ರಾಜಕೀಯ ಬಿಟ್ಟು ಸುಲಭವಾಗಿ ಹೋಗೋದಿಲ್ಲ. ಅಧಿಕಾರ ಬಿಟ್ಟಿರ್ಬೋದು ಅವರು, ನಿಮಗೆ ಇರಲಿ ಮಾಡಲಿ ಅಂತೇಳಿ ಅವ್ರಿಗೂ 8 ವರ್ಷ ನೀವು ಸರ್ಕಾರ ಮಾಡಿದಿರಿ ಅನ್ನುವಂಥ ದೃಷ್ಟಿ ಇರ್ಬೋದು. ಅಥವಾ ನನ್ನ ಮುಖ್ಯಮಂತ್ರಿ ಮಾಡಿದಪ್ಪ, JDS ಮಾಡಲಿಲ್ಲ, ನನ್ನನ್ನು ಮಾಡಿದ್ದು ಕಾಂಗ್ರೆಸ್ ಅಂತೇಳಿ ಹೈಕಮಾಂಡ್ ಮಾತು ಕೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವ್ರ ಮಾತು ಕೇಳ್ಕೊಂಡು ಕೊನೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಗೊತ್ತಿರಲಿ. ನೀವು ಹೋರಾಟ ಮಾಡಿದ್ದಕ್ಕೆ ಅವ್ರು ಬಿಟ್ಟು ಕೊಟ್ಟಿಲ್ಲ. ಹೌದು, ಹೈಕಮಾಂಡ್ ಪ್ರೀತಿ ನಿಮ್ಮ ಮೇಲೆ ಹೆಚ್ಚು DK ಶಿವಕುಮಾರ್ ಇಲ್ಲ ಅಂತಲ್ಲ, ಆದ್ರೆ ಅವ್ರು ಬಿಟ್ಟು ಕೊಟ್ಟಿದ್ದನ್ನ ಬಿಡುವುದಿಲ್ಲ ಅಂದರೆ ನೀವೇನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪಾರ್ಟಿ ಹೊಡಿತಿತ್ತು, ಅದು ಗೊತ್ತಿರಲಿ. ಒಂದು ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ. ಅದು ಸದುಪಯೋಗ ಮಾಡಿಕೊಂಡು 2022 ಬರೋದು ಮಾತಾಡೋಕ್ಕಿಂತ ಬರೋದಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಬರ್ತಾನೆ ಅನ್ನೋದಕ್ಕೆ ಲಕ್ಷ್ಯ ವಹಿಸಿದ್ದಾರೆ. ಈ ಭಿನ್ನ ಮತದ ಈ ಜಗಳಾಟ ಎದ್ದ ತಕ್ಷಣ ಕುರ್ಚಿಗೆ ಅದು ನಿಲ್ಲಿಸಿದ್ರೆ, ಈಗಾಗಲೇ ಕುರ್ಚಿ ಜೋಡಿ ಕದನ ಮಾಡಿ ಬಂದಿದ್ರಿ. ಈಗ ಮತ್ತೆ ಅಲ್ಲಿ ಕುರ್ಚಿ ಕದನ ಬೇಕಾಗಿಲ್ಲ. ಅವರವರ ಯಾರ ಯೋಗ್ಯತೆ ಏನಿದೆ ಅವ್ರು ಕರೆದ ವರ್ಕ್ ಕೊಡ್ರಿ. ಮತ್ತು ಇವು ಸಿದ್ದರಾಮಯ್ಯನವರು DK ಅವ್ರ ಮಂದಿ ಅನ್ನುವಂಥ ತೆರೆಯನ್ನು ತೆಗೆದ ನೀವು ಹೊಸ ರಾಜಕೀಯ ಮಾಡಿದರೆ 2022 ಗೆಲ್ಲಬಹುದೇನೋ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯನಾರಾಯಣ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.